ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಬರಿಮಲೆಗೆ ಹೋಗ್ತಾ ಇದ್ದೀವಿ ಬೆಂಗಳೂರಿಂದ. ಫಸ್ಟ್ ಎಲ್ಲಿಗೆ ಹೋದ್ವಿ ಅಂದರೆ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಸೀದಾ ಒಂದು ನೈಟ್ ಹಾಲ್ಟ್ ಆದ್ವಿ. ಹಾಲ್ಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಬೆಳಗ್ಗೆ ಆಗಿತ್ತು, ಶಬರಿಮಲೆಗೆ ರೀಚ್ ಆದ್ವಿ. ವಾರಸ್ವಾಮಿ ಮಸೀದಿ ನೋಡಿಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ಫೋಟೋ ತೊಗೊಂಡು ವಾರಸ್ವಾಮಿ ಮಸೀದಿ ಎಲ್ಲ ಬಂದಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಎಲ್ಲ ಡ್ಯಾನ್ಸ್ ಆಗಿ ರೆಡಿ ಆಗಿದ್ದಾರೆ. ಮಕ್ಕಳು ಬಣ್ಣ ಎಲ್ಲ ಹಾಕ್ಕೊಂಡು ಎಲ್ಲ ಕನ್ಯಾಸ್ವಾಮಿಗಳು ನೋಡಿದ್ರಲ್ವ ವಾರಸ್ವಾಮಿ ಮಸೀದಿನ. ಅದು ಮುಗಿಸ್ಕೊಂಡು ಡ್ಯಾನ್ಸ್ ಆಡೋಕ್ಕೆ ರೆಡಿ ಆದ್ವಿ. ನನ್ನ ಕನ್ಯಾಸ್ವಾಮಿ ಮೊದಲನೇ ಸಲ ಮಾಲೆ ಹಾಕಿತ್ತು. ಹೇಗಿತ್ತು ನೋಡಿ ಡ್ಯಾನ್ಸ್. ಚುಚ್ಚೆ ಹೇಳ್ತೀರಿ. ಡ್ಯಾನ್ಸ್ ಎಲ್ಲ ಮುಗೀತು. ಫ್ರೆಶ್ ಆಗಿ ಮಸ್ತಾಗಿ ಸ್ನಾನ ಮಾಡಿಕೊಂಡು ಅಯ್ಯಪ್ಪನ ದರ್ಶನ ಮಾಡೋಣ ಅಂತ ಬೆಟ್ಟ ತಗೊಳ್ಟ್ವಿ. ಇದು ಶಬರಿಮಲೆ ಮೇನ್ ಎಂಟ್ರೆನ್ಸು. ಸೀದಾ ಪಂಪಾ ನದಿ ಹತ್ರ ಬಂದು ಇರುಮುಡಿಗೆ ಪೂಜೆ ಮಾಡಿಕೊಂಡು ತಲೆ ಮೇಲೆ ಇಟ್ಕೊಂಡು ಬೆಟ್ಟ ಹತ್ತಕ್ಕೆ ಹೊರಟ್ವಿ. ಇಲ್ಲಿ ಬೆಟ್ಟ ಹತ್ತಕ್ಕೆ ಅಸೆಂಬಲ್ ಆದ್ವಿ ಎಲ್ಲ ಒಂದು ಕಡೆ. ಇಲ್ಲಿ 2 ದಾರಿ ಇದೆ ಶಬರಿಮಲೆ ಬೆಟ್ಟ ಹತ್ತಕ್ಕೆ. ಒಂದು ಕತ್ತೆ ದಾರಿ, ಇನ್ನೊಂದು ನಾರ್ಮಲ್ ದಾರಿ. ಆ್ಯಕ್ಚುಲಿ ನಾನು ಚೂಸ್ ಮಾಡ್ಕೊಂಡಿದ್ದು ಕತ್ತೆ ದಾರಿ, ಕಷ್ಟವಾಗಿರಲಿ ಫಸ್ಟ್ ಟೈಮ್ ಅಂತ. ಇದೆಲ್ಲ ಹೋಗ್ತಾ ಇದ್ದೀವಿ. ಹೆಂಗೋದ್ರು ಸ್ವಾಮಿ ನೋಡೋಕ್ಕೆ ಸ್ವಲ್ಪ ಕಷ್ಟ ಇದ್ದೇ ಇರುತ್ತೆ. ಇದು ಸ್ವಲ್ಪ ಕಷ್ಟದ ದಾರಿ ನಾರ್ಮಲ್ ದಾರಿಗಿಂತ ಅಲ್ವಾ. ಅದು ಪಕ್ಕದ ಈ ಕಡೆ ಮೇಲಿದೆ ದಾರಿ, ಅಲ್ಲೋದ್ರೆ ಈಸಿಯಾಗಿ ಹೋಗ್ಬಿಡೋ ಸ್ವಲ್ಪ. ಇದು ಸ್ವಲ್ಪ ಬಂದ್ಬಿಟ್ಟು ನಾವು ಹೋಗ್ತಿರೋದು ಕಷ್ಟದ ದಾರಿ. ಆದರೂ ದೇವ್ರ ದರ್ಶನಕ್ಕೆ ಎಷ್ಟೇ ಕಷ್ಟ ಆದರೂ ನೋಡ್ತೀವಿ. 100 ಹೋಗ್ಬೇಕಂತಲೇ ಬಂದಿರೋದು. ಸ್ವಾಮಿಯೇ ಶರಣಮಯ್ಯಪ್ಪ. ಹಂಗೆ ಟೈರ್ಡ್ ಆಯಿತು, ಕೂತ್ಕೊಂಡಿದ್ವಿ. ನೋಡಿ ಈ ಥರ ಇರಬೇಕು ಜೋಡಿ, ಕೊನೆವರೆಗೂ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗೋ ಥರ. ಕೊನೆಗೂ ಸ್ವರ್ಗ ತಲುಪಿಬಿಟ್ವಿ. ಇಷ್ಟು ನಡೆದು ಹತ್ತಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು. ತುಂಬ ಖುಷಿ ಆಯಿತು. ಸ್ವಾಮಿಯೇ ಶರಣಮಯ್ಯಪ್ಪ. Thank you so much for watching. If you haven't already, please subscribe.